ಹಾಯ್ ಆಲ್, ಈ ವಿಡಿಯೋದಲ್ಲಿ ಅಮೆಸಿನ್ 500 ಇಂಜೆಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಇಂಜೆಕ್ಷನ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ನಿಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ಸೋಂಕನ್ನು ಕಡಿಮೆ ಮಾಡಲು ಈ ಇಂಜೆಕ್ಷನ್ನ ಬಳಸುತ್ತಾರೆ. ಲಂಗ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಬೋನ್ಸ್ ಜಾಯಿಂಟ್ಸ್ ಇನ್ಫೆಕ್ಷನ್, ಲಂಗ್ಸ್, ಬ್ರೇನ್, ಬ್ಲಡ್ ಇನ್ಫೆಕ್ಷನ್, ಇಯರ್ ಮತ್ತು ಥ್ರೋಟ್ ಇನ್ಫೆಕ್ಷನ್ಗೆ ಈ ಇಂಜೆಕ್ಷನ್ನ ಬಳಸುತ್ತಾರೆ. ಈ ಇಂಜೆಕ್ಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಅಮಿಕ್ಯಾಸಿನ್ ಎಂಬ ಆಂಟಿಬಯೋಟಿಕ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ದೇಹದಲ್ಲಿ ಸೋಂಕನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಇಂಜೆಕ್ಷನ್ನ ಸೈಡ್ ಎಫೆಕ್ಟ್ಸ್: ಊತ, ಕೆಂಪು, ನೋವು, ಮೂತ್ರಪಿಂಡದ ದುರ್ಬಲತೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಇಂಜೆಕ್ಷನ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಇಂಜೆಕ್ಷನ್ನ ಡಾಕ್ಟರ್ಸ್ ಹೇಗೆ ಯೂಸ್ ಮಾಡ್ತಾರಂದ್ರೆ ನಿಮ್ಮ ವಯಸ್ಸು ಮತ್ತು ಏಜ್ಗೆ ಅನುಗುಣವಾಗಿ ಹಾಗೆ ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ಡಾಕ್ಟರ್ಸ್ ಈ ಇಂಜೆಕ್ಷನ್ನ ಅಡ್ವೈಸ್ ಮಾಡುತ್ತಾರೆ. ಈ ಇಂಜೆಕ್ಷನ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಇಂಜೆಕ್ಷನ್ನ ಯೂಸ್ ಮಾಡಬಾರದು. ಮತ್ತು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಈ ಇಂಜೆಕ್ಷನ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆ ಈ ಇಂಜೆಕ್ಷನ್ನ ಬಳಸಬಾರದು. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಇಂಜೆಕ್ಷನ್ನ ಬಳಸಬಾರದು. ಮತ್ತು ಕಿಡ್ನಿ, ಲಿವರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು, ಅಸ್ತಮಾ, ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಇಂಜೆಕ್ಷನ್ನ ಯೂಸ್ ಮಾಡಿ. ಮತ್ತು ಈ ಇಂಜೆಕ್ಷನ್ನ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ತೆಗೆದುಕೊಳ್ಳಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ತೆಗೆದುಕೊಳ್ಳಬಾರದು. ಮಧ್ಯದಲ್ಲಿ ಸ್ಕಿಪ್ ಮಾಡುವುದರಿಂದ ಮತ್ತೆ ರೀಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಇಂಜೆಕ್ಷನ್ನ ತೆಗೆದುಕೊಳ್ಳಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಇಂಜೆಕ್ಷನ್ನ ಬಳಸಬಾರದು. ಮತ್ತು ಈ ಇಂಜೆಕ್ಷನ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.